ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮತ್ತೆ ನಾನು ವೀಡಿಯೋಸ್ಗೆ ಗ್ಯಾಪ್ ಕೊಟ್ಟು ಸ್ಟಾರ್ಟ್ ಮಾಡಿದ್ದೀನಿ. ತಮ್ನೇಲ್ ನೋಡಿದ ತಕ್ಷಣ ನಿಮಗೆಲ್ಲ ಗೊತ್ತಾಗಿರಬಹುದು. ತುಂಬ ದಿನದಿಂದ ನಾನು ಕಾಯ್ತಾ ಇದ್ದಂತಹ ಕ್ಷಣ ನನ್ನ ಜೀವನದಲ್ಲಿ ಬಂತು. ಆದ್ದರಿಂದ ಸ್ವಲ್ಪ ಗ್ಯಾಪ್ ತಗೊಂಡಿದ್ದೆ ನಾನು ವೀಡಿಯೋಸ್ ಮಾಡೋದಕ್ಕೆ. ಇವಾಗ ಮತ್ತೆ ಸ್ಟಾರ್ಟ್ ಮಾಡಿದ್ದೀನಿ. ನನ್ನ ಮದುವೆಯಾಗಿ ಸುಮಾರು 8 ವರ್ಷ ಆದ ನಂತರ ನನ್ನ ಪ್ರೆಗ್ನೆನ್ಸಿ ಪಾಸಿಟಿವ್ ಬಂತು. ಆ ದಿನ ಏನೆಲ್ಲ ಆಯಿತು ಅಂತ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ. ಹಾಗೆ ಇದು ನನ್ನ ಮುಂದೆ ನಾನು ಯಾವತ್ತೇ ನೋಡಬೇಕು ಅಂದರೂ ಕೂಡ ಇದೆಲ್ಲ ವಿಡಿಯೋದಲ್ಲಿ ನನಗೆ ಮೆಮೊರೀಸ್ ಆಗಿ ಉಳ್ಕೊಳ್ಳುತ್ತೆ. ಅದರಿಂದ ನಾನು ಇದನ್ನು ಕೂಡ ಇದರಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ. ನಾನು ಅವತ್ತು ಪ್ರೆಗ್ನೆನ್ಸಿ ಪಾಸಿಟಿವ್ ಬಂದ ತಕ್ಷಣ ಮಾಡಿದ್ದಂಥ ಕೆಲಸ ಅಂದರೆ ಮೊದಲು ರಾಯರ ಮಠಕ್ಕೆ ಹೋಗಿದ್ದು. ನಮಗೆ ಜೀವನದಲ್ಲಿ ಭರವಸೆಗಳೇ ಇಲ್ಲ ಅಂತ ಅಂದಾಗ ನಾವು ಯಾವತ್ತೂ ಅಷ್ಟೇ ದೇವ್ರ ಮೇಲೆ ನಂಬಿಕೆಗಳನ್ನು ಕಳ್ಕೊಬಾರ್ದು. ಇವತ್ತಲ್ಲ ನಾಳೆ ದೇವರು ನಮಗೆ ಒಳ್ಳೇದು ಮಾಡೇ ಮಾಡ್ತಾರೆ ಅಂತ ನಂಬಿಕೆ ಇಟ್ಕೊಂಡ್ರೆ ಎಲ್ಲ ಕೂಡ ಒಳ್ಳೇದಾಗೇ ಆಗುತ್ತೆ. ಎಲ್ಲದಕ್ಕೂ ಒಂದು ಟೈಮ್ ಅಂತ ಬಂದೇ ಬರುತ್ತೆ ಅಲ್ವಾ. ಅವತ್ತು ಕೂಡ ಅಷ್ಟೇ ನನಗೆ ಪ್ರೆಗ್ನೆನ್ಸಿ ಪಾಸಿಟಿವ್ ಬಂದ ತಕ್ಷಣ ನಾನು ಮಾಡಿದ ಕೆಲಸ ಮೊದಲು ದೇವರನ್ನು ನೋಡ್ಕೊಂಡು ಬರೋದು. ಅಂದರೆ ರಾಯರ ಮಠಕ್ಕೆ ಹೋಗಿದ್ದು ಬಂದೆ. ತುಂಬಾ ಖುಷಿ ಆಯಿತು ನನಗೆ. ನಾನು ಯಾವತ್ತೂ ಅಷ್ಟೇ ಎಂಥ ಕಷ್ಟನೇ ಬರಲಿ ರಾಯರನ್ನ ನಂಬಿ ನಾನು ಜೀವನನ ಮುಂದೆ ಸಾಗಿಸ್ಕೊಂಡು ಹೋಗ್ತಾಯಿದ್ದೀವಿ. ತುಂಬಾ ನೆಮ್ಮದಿ ಅಂತ ಅನಿಸುತ್ತೆ ನನಗೆ. ಅವತ್ತು ಪ್ರೆಗ್ನೆನ್ಸಿ ಪಾಸಿಟಿವ್ ಬಂದ ದಿನ ನನಗೆ ಪೀರಿಯಡ್ ಮಿಸ್ ಆಗಿ ಜಸ್ಟ್ 2 ಡೇಸ್ ಆಗಿತ್ತಷ್ಟೇ. ನೋಡೋಣ ಟೆಸ್ಟ್ ಮಾಡೋಣ ಅಂತ ಮಾಡಿದೆ. ತುಂಬಾ ಖುಷಿ ಆಗೋಯಿತು ನನಗೆ. ಪ್ರೆಗ್ನೆನ್ಸಿ ಪಾಸಿಟಿವ್ ಬಂತು. ನಂದು 28 ಡೇಸ್ ಸೈಕಲ್ ಆಗಿರೋದ್ರಿಂದ ಪೀರಿಯಡ್ ಮಿಸ್ ಆಗಿ ಜಸ್ಟ್ 2 ಡೇಸ್ ಆಗಿತ್ತಷ್ಟೇ. ಅದರಿಂದ ತಕ್ಷಣ ಹಾಸ್ಪಿಟ್ಲಿಗೆ ಹೋಗೋದು ಬೇಡ, ಒಂದು ಸ್ವಲ್ಪ ವೆಯ್ಟ್ ಮಾಡೋಣ ಅಂತೇಳಿ ನಾನು 1 ವೀಕ್ ವೆಯ್ಟ್ ಮಾಡಿದೆ. ಯಾಕಂದರೆ ಅದಕ್ಕೊಂದು ರೀಸನ್ ಇತ್ತು. ನಾನು ಲೇಟಾಗಿ ಹೋಗೋಣ ಅಂದ್ಕೊಂಡಿದ್ದಕ್ಕೂ 1 ವೀಕ್ ಆದ ನಂತರ ನಾನು ಹಾಸ್ಪಿಟ್ಲಿಗೆ ಹೋದೆ. ಮಾಮೂಲಿ ಹಾಸ್ಪಿಟ್ಲಿಗೆ ಹೋದ ತಕ್ಷಣ ಅವರು ಸ್ಕ್ಯಾನಿಂಗ್ ಹೇಳ್ತಾರೆ. ಸ್ಕ್ಯಾನಿಂಗ್ ಮತ್ತು ತಕ್ಷಣ ನನಗೇನು ಟ್ಯಾಬ್ಲೆಟ್ಸ್ ಏನು ಕೊಡಲಿಲ್ಲ ಅವರು. ಅದು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಹೇಳ್ತೀನಿ ಏನಕ್ಕೆ ಕೊಡಲಿಲ್ಲ ಅಂತೆ. ನಾನು ಸ್ಕ್ಯಾನಿಂಗ್ ಮಾಡಿದ ತಕ್ಷಣ ನನಗೆ 7 ವೀಕ್ ಆಗಿತ್ತು. ಅಂದರೆ 7ನೇ ವಾರದಲ್ಲಿ ನಂದು ಸ್ಕ್ಯಾನಿಂಗ್ ಆಗಿದ್ದು. ಮಾಮೂಲಿ ಹಾರ್ಟ್ ಬೀಟ್ ಬಂದಿತ್ತು. ತುಂಬಾ ಚೆನ್ನಾಗಿದೆ ಪಾಪು ಅಂತಲೂ ಹೇಳಿದ್ರು. ಹಾಗೆ ಸ್ಕ್ಯಾನಿಂಗ್ ರಿಪೋರ್ಟ್ ಕೂಡ ನಾನು ಇಲ್ಲೇ ಅಟ್ಯಾಚ್ ಮಾಡಿದ್ದೀನಿ, ನೋಡ್ಬೋದು. ಆಲ್ರೆಡಿ ನಾನು ಈ ವಿಡಿಯೋ ಮಾಡಬೇಕಾದ್ರೆ 3rd ಮಂತ್ ಕಂಪ್ಲೀಟ್ ಆದಮೇಲೆ ನಾನು ಈ ವಿಡಿಯೋನ ರೆಕಾರ್ಡ್ ಮಾಡಿರೋದು. ಅದರಿಂದ ನಾನು 3 ಸ್ಕ್ಯಾನಿಂಗ್ ರಿಪೋರ್ಟ್ನ ಕೂಡ ನಾನು ಇಲ್ಲೇ ಅಟ್ಯಾಚ್ ಮಾಡಿದ್ದೆ. ಫಸ್ಟ್ ಸ್ಕ್ಯಾನಿಂಗ್ ರಿಪೋರ್ಟು ನಂದು 7th ವೀಕಲ್ಲಿ ಆಯಿತು. ಹಾಗೆ ಸೆಕೆಂಡ್ ಸ್ಕ್ಯಾನ್ ಕೂಡ ನನಗೆ ತಕ್ಷಣವೇ ಮಾಡಿಸಿದ್ರು 9ನೇ ವಾರದಲ್ಲಿ. 9ನೇ ವಾರದಲ್ಲಿ ಸ್ಕ್ಯಾನಿಂಗ್ ಮಾಡಿಸಿದ್ದು ಕೂಡ ನಾರ್ಮಲ್ ಅಂತಲೇ ಬಂತು. ಹಾಗೆಯೇ ನನಗೆ 3rd ಮಂತಲ್ಲಿ ಕೂಡ ಒಂದು ಸ್ಕ್ಯಾನ್ ಮಾಡಿದ್ರು. ಅದು ಕಾಮನ್ನು ಮಾಡ್ತಾರೆ, NT ಸ್ಕ್ಯಾನ್ ಅಂತ. ಇದು ಫಸ್ಟ್ ಸ್ಕ್ಯಾನಿಂಗ್. ಇದು ನಾವು ಫಸ್ಟು ವಿಸಿಟ್ ಮಾಡಿದ್ವಲ್ಲ ಆವಾಗ 7ನೇ ವಾರದ ಸ್ಕ್ಯಾನಿಂಗ್ ರಿಪೋರ್ಟು. ಇದರಲ್ಲೂ ಯೋಗ್ ಸ್ಯಾಕ್ ನಾರ್ಮಲ್ ಅಂತ ಬಂತು. ಅದರ ಮೆಷರ್ಮೆಂಟ್ ಕೂಡ ಕೊಟ್ಟಿದ್ರು 3.9 mm ಅಂತ. ಹಾಗೆ ಫೀಟಲ್ ಫೋಲ್ ವಿಸಿಬಲೈಸ್ಡ್ ಅಂತ ಕೂಡ ಬಂತು. ಹಾಗೆ ಹಾರ್ಟ್ ಬೀಟ್ ಕೂಡ ತುಂಬ ಚೆನ್ನಾಗಿ ತೋರಿಸ್ತಾ ಇತ್ತು, 150 ಇತ್ತು. ಹಾಗೆ ಫಸ್ಟ್ ಸ್ಕ್ಯಾನ್ ಎಲ್ಲ ನಾರ್ಮಲ್ ಇತ್ತು, 7th ವೀಕ್ ಎಲ್ಲ ನಾರ್ಮಲ್ ಇತ್ತು. ನನಗೂ ಖುಷಿ ಆಯಿತು. ಹಾಗೆ ನಮಗೆ ತಕ್ಷಣ ಕೂಡ ಇನ್ನೊಂದು ಸ್ಕ್ಯಾನ್ ಮಾಡೋಕ್ಕೆ 2 ವೀಕ್ಸ್ ಬಿಟ್ಟು ಹೇಳಿದ್ರು 9ನೇ ವಾರದಲ್ಲಿ. ಇದು ನೋಡ್ತಾ ಇರ್ಬೋದು 7ನೇ ವಾರ ಕರೆಕ್ಟಾಗಿ ಇದೆಲ್ಲ ನಾರ್ಮಲ್ ಇತ್ತು. ಹಾಗೆ 9ನೇ ವಾರದಲ್ಲಿ ಕೂಡ ನಾನು ಸ್ಕ್ಯಾನಿಂಗ್ ಮಾಡಿಸಿದಾಗ ಎಲ್ಲ ನಾರ್ಮಲ್ ಇತ್ತು. ಹಾಗೆ ಪಾಪು ಕೂಡ ಚೆನ್ನಾಗಿ ಡೆವಲಪ್ ಆಗಿತ್ತು. ಇಲ್ಲಿ ನೋಡ್ತಾ ಇರ್ಬೋದು ಹಾರ್ಟ್ ಬೀಟ್ ಎಲ್ಲ ನಾರ್ಮಲ್ ಇದೆ. ಹಾಗೆ ಯೋಗ್ ಸ್ಯಾಕ್ ಕೂಡ ಎಲ್ಲ ನಾರ್ಮಲಾಗಿ ಡೆವಲಪ್ ಆಗಿತ್ತು. ಇದೆಲ್ಲ ನಾರ್ಮಲ್ ಅಂತ ಬಂದಮೇಲೆ ನಮಗೆ ಇನ್ನೇನು ಬೇಡ, ಈಗ NT ಸ್ಕ್ಯಾನ್ಗೆ ಹೇಳಿದ್ರು. ಅದು 3ನೇ ತಿಂಗಳಲ್ಲಿ ಮಾಡೋವಂಥ ಸ್ಕ್ಯಾನ್ NT ಸ್ಕ್ಯಾನು. ಅದು ತುಂಬಾ ಇಂಪಾರ್ಟೆಂಟ್ ಸ್ಕ್ಯಾನ್ ಆಗಿರುತ್ತೆ. ಅದರಲ್ಲಿ ಕೂಡ ಎಲ್ಲ ನಾರ್ಮಲ್ ಇದ್ದರೆ ಪಾಪನ ಕಂಟಿನ್ಯೂ ಮಾಡೋಕ್ಕೆ ಹೇಳ್ತಾರೆ. ಏನಾದರೂ ಪ್ರಾಬ್ಲಮ್ ಇದ್ದರೆ ಅದನ್ನು ಕಂಟಿನ್ಯೂ ಮಾಡೋಕ್ಕೆ ಬಿಡಲ್ಲ, ಪ್ರೆಗ್ನೆನ್ಸಿನ ಬೇಡ ಅಂತಲೇ ಹೇಳ್ತಾರೆ. ಅದರಿಂದ ಎಲ್ಲ ನಾರ್ಮಲ್ ಇದೆಯಾ ಅಂತ ತಿಳ್ಕೊಳ್ಳೋದಕ್ಕೋಸ್ಕರ ಅಟ್ಲೀಸ್ಟ್ 3 ಮಂತ್ಸ್ ವೆಯ್ಟ್ ಮಾಡಿ ಅಂತ ಡಾಕ್ಟ್ರೇ ಹೇಳಿರ್ತಾರೆ ಮೊದಲೇ, ಯಾರಿಗೂ ಹೇಳ್ಕೋಬಾರ್ದು ಅಂತೆಲ್ಲ. ನಾನು ಕೂಡ ಸ್ವಲ್ಪ ಭಯನೇ ಇತ್ತು ನನಗೂ. ಈ 3 ಸ್ಕ್ಯಾನ್ ಎಲ್ಲ ಕಂಪ್ಲೀಟಾಗಿ ಎಲ್ಲ ನಾರ್ಮಲ್ ಇದ್ದರೆ ನನಗೆ ಸಾಕು ಅನ್ನೋ ಆ ಥರನೇ ಇತ್ತು. ಎಲ್ಲ ನಾರ್ಮಲ್ ಇತ್ತು ದೇವ್ರ ದಯದಿಂದ. ನೋಡ್ತಾ ಇರ್ಬೋದು ಇದು ಕೂಡ 13ನೇ ವಾರದಲ್ಲಿ ಸ್ಕ್ಯಾನ್ ಮಾಡಿಸಿದ್ದು, ಅಂದರೆ 3ನೇ ತಿಂಗಳಲ್ಲಿ. ಇದು ಕೂಡ ಎಲ್ಲ ನಾರ್ಮಲ್ ಇತ್ತು. ನನಗೆ ಯಾಕೆ 8 ವರ್ಷ ಆದರೂ ಪಾಪು ಆಗಿರಲಿಲ್ಲ. ಹಾಗೆ ನನಗೆ ಅರ್ಲಿ ಪ್ರೆಗ್ನೆನ್ಸಿ ಸ್ಕ್ಯಾನ್ ಮಾಡಿಸಿದ್ರು ಕೂಡ ಎಲ್ಲ ನಾರ್ಮಲ್ ಇದ್ದರೂ ಕೂಡ ತಕ್ಷಣ ಯಾಕೆ ಮತ್ತೆ ಸ್ಕ್ಯಾನಿಂಗ್ ಹೇಳಿದ್ರು, ಏನೆಲ್ಲ ಪ್ರಾಬ್ಲಮ್ ಇತ್ತು ನನ್ನ ಪ್ರೆಗ್ನೆನ್ಸಿ ಆಗೋದಕ್ಕೆ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ. ಇವತ್ತಿನ ವೀಡಿಯೋ ಯಾರಿಗೆಲ್ಲ ಇಷ್ಟ ಆದರೆ ಅವರು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಮತ್ತೆ ನಾನು ಹೊಸ ವೀಡಿಯೋ ನನಗೆ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್.